ಪ್ರೌಢಿಗಳನ್ನು ಒದ್ದು ಅರೆಸ್ಟ್ ಮಾಡಿ ಬಾವುಟದ ಬಗ್ಗೆ ತಿಳಿ ಹೇಳಿದ. ಅಂದಿನ ದಿನ ಹಾಗೋ ಹೀಗೋ ಮೊದಲನೇ ದಿವಸ ಮುಗಿಸಿ ಖುಷಿಯಾಗಿ ಮನೆಗೆ ಬಂದಾಗ ಆರತಿ ತಟ್ಟೆ ಹಿಡಿದು ಬಾಗ್ಲಲ್ಲೇ ನಿಂತಿದ್ರು ಅಮ್ಮ. ಭಾರ್ಗವ್, ವಾಟ್ ಅಮ್ಮ, ನಾನೇನ್ ಸೈನಿಕ ಅಲ್ಲ. ಅವರು ಪ್ರತಿಕ್ಷಣ ಸಾವಿನ ಜೊತೆ ಹೋರಾಡೋರು, ಅವರನ್ನ ಪ್ರತಿಕ್ಷಣ ನಾವು ಪೂಜಿಸ್ಬೇಕು? ನೀನಮ್ಮ, ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಸುಮ್ಮನೆ ಇರು. ನಾಯಿ ಕಣ್ಣು, ನರಿ ಕಣ್ಣು, ಹಾದಿ ಬೀದಿಲಿ ಹೋಗೋ ಬರೋರ ಕಣ್ಣು, ಮುಂಡೆಯೋ ಕಣ್ಣು, ಯಾರ ಕಣ್ಣು ಬೀಳದೇ ಇರಲಿ ತೂ 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 ಅನ್ನೋ. ಭಾರ್ಗವ್, ಇದೊಂದು ಬಾಕಿ ಇತ್ತು. ತೂ 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 ಸಾಕ? ಹೊರ್ಗೆ ಹೋಗ್ಬೋದಾ? ಸರಿ ಹೋಗು, ಊಟ ರೆಡಿ ಇದೆ, ಊಟ ಮಾಡಿ ಮಲ್ಕೋ. ಅವನಿ 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 ಅವಳಿಲ್ಲ ಕಣೋ, ನಿದ್ದೆ ಬರ್ತಿದೆ ಅಂತ ಮಲಗಿದ್ದಾಳೆ. ನೀನ್ ಬಾ, ಊಟ ಮಾಡು. ನೀನ್ ಮಲಗು ಅಂತೆ, ಈಗಾಗಲೇ ತುಂಬ ತಡ ಆಗಿದೆ. ಸರಿ ಅಮ್ಮ. ಅಪ್ಪ ಎಲ್ಲಿ? ಅವರು ಯಾವುದೋ ಫಾರಿನ್ ಡೆಲಿಗೇಟ್ಸ್ ಮೀಟಿಂಗ್ನಲ್ಲಿದ್ದಾರೆ. ಇಲ್ಲಿ ಕತ್ಲಾದ್ರೆ ಅಲ್ಲಿ ಬೇಳಕಲ್ವಾ? ಅವರು ಆಗ್ಲೇ ಊಟ ಮಾಡಿದ್ರು, ನೀನ್ ಬಾ. ಇಬ್ರು ಊಟ ಮಾಡಿ ಮಲ್ಗೋಕೆ ಹೋದ್ರು. ಅದೇನೋ ಪೊಲೀಸ್ ಡ್ಯೂಟಿ ಮಾರೋದಕ್ಕೆ ಅನ್ಸುತ್ತೆ. ಮೊದಲ ದಿನದ ಖುಷಿಯಲ್ಲಿ ನೆಮ್ಮದಿಯ ನಿದ್ರೆಗೆ ಜಾರಿದ. ಪೊಲೀಸ್ ಅನ್ನೋದು ಇವನ ಕನಸಾಗಿತ್ತು. ಅಪ್ಪ ಡಾಕ್ಟ್ರಾಗು, ಜನರಿಗೆ ಉಚಿತ ಸೇವೆ ಮಾಡು, ಬಡವರ ಕಣ್ಣೀರನ್ನು ಒರೆಸುವ ಕೈಯಾಗು ನೀನು ಅಂದಾಗ ಅವರ ಮಾತು ಕೇಳದೆ ಅಪ್ಪನ ವಿರುದ್ಧ ನಿಂತು ಪೊಲೀಸ್ ಅರ್ಜಿ ಹಾಕಿ ಫಿಸಿಕಲ್, CET ಪರೀಕ್ಷೆ ಎಲ್ಲದರಲ್ಲೂ ಪಾಸಾಗಿ ಅಪ್ಪನ ಮುಂದೆ ಪೊಲೀಸ್ ಬಟ್ಟೆಯಲ್ಲಿ ಎದೆ ಹುಬ್ಬಿಸಿ ನಿಂತಾಗ ಅವರ ಕಣ್ಣಲ್ಲಿ ಕಂಡ ಹೆಮ್ಮೆ, ಖುಷಿ, ಭಕ್ತಿ ಅಷ್ಟಿಷ್ಟಲ್ಲ. ನನ್ನ ಮಗ ಒಬ್ಬ ಸಮಾಜ ರಕ್ಷಕ. ಹೆಮ್ಮೆಯಿಂದ ಹೇಳುವೆ, ನನ್ನ ಮಗ ಒಬ್ಬ ಜನ ಕಾಯೋ ಸೈನಿಕ ಅಂತ ಜೋರಾಗಿ ಖುಷಿಯಿಂದ ಚಿರಿದ್ರು. ನನ್ನ ಮಗ ಸೈನಿಕನ ಮಗ, ಸೈನಿಕ. ಅವರ ಆ ಖುಷಿಯ ಕೂಗು ಈಗಲೂ ಕಿವಿಯಲ್ಲಿ ಸಂಗೀತದ ಹಾಗೆ ಮೊಳಗುತ್ತೆ, ಮೈ ಜುಮ್ ಅನ್ನತ್ತೆ. ಹೌದು, ಒಬ್ಬೊಬ್ಬ ಪೊಲೀಸ್ ಕೂಡ ಸೈನಿಕನೇ. ಅದೆಷ್ಟು ಖುಷಿ ಪಟ್ಟಿದ್ರು. ಇತ್ತ ಕಡೆ, ಹಲೋ ಬಾಸ್, ಯಾರೋ ಒಬ್ಬ ಹೊಸ ಇನ್ಸ್ಪೆಕ್ಟರ್ ಅಂತೆ ಜಾಸ್ತಿ ಹಾರಾಡ್ತಾ ಇದ್ದಾನೆ. ಬಾಲ ಕತ್ತರಿಸಿ ಬಿಡ್ಲಾ? ಇವತ್ತು ರೋಲ್ ಕಾಲ್ ಮಾಡ್ತಿದ್ದ ನಮ್ಮ ಹುಡುಗರನ್ನ ಹಿಗ್ಗಾ ಮುಗ್ಗಾ ತಳಿಸಿ ಅರೆಸ್ಟ್ ಮಾಡಿ, ಅರೆ ಬೆತ್ತಲೆಯಾಗಿ ಜೀಪ್ ಹಿಂದೆ ನಾಯಿಗೆ ಬೆಲ್ಟ್ ಕಟ್ಟಿ ಎಳೆದುಕೊಂಡು ಹೋಗೋ ಹಾಗೆ ಜೀಪ್ಗೆ ನಮ್ಮವ್ರನ್ನ ಕಟ್ಟಿ ಅರೆ ಬೆತ್ತಲೆಯಾಗಿ ಓಡಿಸಿದ್ದಾನೆ. ಎಷ್ಟು ಕೊಬ್ಬಿರ್ಬೇಕಾ? ನೀವೊಂದು ಮಾತು ಹೇಳಿ ಈಗಲೇ ಮುಗಿಸ್ಬಿಡ್ತೀನಿ ಅವನನ್ನ. ಚಿಗುರೋ ಮುಂಚೆ ಚಿವುಟಿದ್ರೆ ಮತ್ತೆ ಬೆಳೆಯಲ್ಲ. ಇತ್ತ ಕಡೆಯಿಂದ ನಮ್ಮ ಬಗ್ಗೆ ಗೊತ್ತಾ ಅವನಿಗೆ? ಆ ಹುಡುಗರು ನಮ್ಮ ಕಡೆಯವರು ಅಂತ ಗೊತ್ತಾ? ಇಲ್ಲ ಬಾಸ್, ಗೊತ್ತಿಲ್ಲ. ಇನ್ನು ಹೀಗೆ ಚಿಗುರ್ತಾ ಇದೆ, ಬೆಳಿಲಿ, ಚೆನ್ನಾಗೇ ಬೆಳಿಲಿ. ಸರ್ಪದ ಬಾಯಿಗೆ ತಿಳಿದೋ ತಿಳಿಯದೆಯೋ ಕೈ ಹಾಕಿದ್ದಾನೆ. ವಿಷ ಕಾರಲೇಬೇಕಲ್ವಾ? ಸ್ವಲ್ಪ ದಿನ ನೆಮ್ಮದಿಯಾಗಿ ನಿದ್ದೆ ಮಾಡಲಿ, ಆಮೇಲೆ ಚಿರನಿದ್ರೆ ಇದ್ದೇ ಇರುತ್ತೆ. ಅವನ ಪ್ರತಿಯೊಂದು ಡೀಟೇಲ್ಸ್ ಬೇಕು. ಅಪ್ಪ, ಅಮ್ಮ, ಅಕ್ಕ, ತಂಗಿ, ಗರ್ಲ್ ಫ್ರೆಂಡ್, ಫ್ರೆಂಡ್ಸ್, ಪಿನ್ ಟು ಪಿನ್ ಅಪ್ಡೇಟ್ ಸಿಗಬೇಕು. ಓಕೆ ಸರ್, ವಿದಿನ್ 24 ಅವರ್ಸ್ನಲ್ಲಿ ನಿಮ್ಮ ಮುಂದೆ ಇನ್ಫಾರ್ಮೇಷನ್ ಇರುತ್ತೆ ಸರ್. ಗುಡ್. ಭಾರ್ಗವ್, ನೀನು ನಮ್ಮ ಬಾಸ್ ವಿರುದ್ಧ ನಿಂತು ತುಂಬ ದೊಡ್ಡ ತಪ್ಪು ಮಾಡಿದೆ. ಅವ್ರನ್ನ ಎದುರಿಸೋಕೆ ತಯಾರಾಗು. ಯೋರ್ ಬ್ಯಾಡ್ ಟೈಮ್ ಸ್ಟಾರ್ಟ್ ನಾವ್. ಪಾಪ, ನೀನು ಮಾಡೋ ಒಳ್ಳೆ ಕೆಲಸಕ್ಕೆ ಮುಂದೆ ನಿನ್ನ ಫ್ಯಾಮ್ಲಿ ಅನುಭವಿಸ್ಬೇಕು. ಅಡ್ವಾನ್ಸ್ ರೆಸ್ಟ್ ಇನ್ ಪೀಸ್. ಸ್ವರ್ಗದಲ್ಲಿ ಜಾಗಕ್ಕೆ ಸಾಲಾಗಿ ಹೋಗಲು ತಯಾರಿರಿ. ಮುಂದೆ ವಂಶ ಬೆಳೆಯೋಕೆ ಸಾಧ್ಯನೇ ಇಲ್ಲ. ಈಗ್ಲೇಗ್ಲೇ ಎಷ್ಟು ಮೇರಿತೀಯೋ ಮೆರಿ. ಆಲ್ ದಿ ಬೆಸ್ಟ್ ಭಾರ್ಗವ್. ಮುಂದೆ ಆಗುವ ಅನಾಹುತಗಳ ಬಗ್ಗೆ ಯೋಚಿಸದೆ ನೆಮ್ಮದಿಯ ನಿದ್ರೆಗೆ ಜಾರಿದ್ದ ಭಾರ್ಗವ್ ಕಂಡ ಕನಸನ್ನು ನನಸಾಗಿಸಿಕೊಂಡ ತೃಪ್ತಿ ಅವನಲ್ಲಿ ಸೇರಿತ್ತು. ಗುರಿ ಸೇರಿದ ಖುಷಿಯಲ್ಲಿ ಕಣ್ಣುಗಳಿಗೆ ನೆಮ್ಮದಿಯ ನಿದ್ರೆ ಹತ್ತಿತ್ತು. ಮುಖದಲ್ಲಿ ಮುಗುಳುನಗೆ ನಿದ್ರೆಯಲ್ಲಿ ಕೂಡ ಅವನ ಅಂದವನ್ನು ಮತ್ತಷ್ಟು ಹೆಚ್ಚಿಸಿತ್ತು. ಯಾವುದೇ ಅಡೆತಡೆಗಳಿಲ್ಲದೆ ತನ್ನ ಕೆಲಸವನ್ನು ಮಾಡಲು ಬರುವ ಸೂರ್ಯದೇವ ಇವತ್ತು ಕೂಡ ಹಾಜರಾಗಿತ್ತು. ಮಾಮ್, ನಾನು ಡ್ಯೂಟಿ ಹೋಗ್ತೀನಿ, ಬಾಯ್. ಪಪ್ಪ ಬಾಯ್. ಅವನಿ ಬಾಯ್. ಅವನಿ ಮಲಗಿದ್ದಾಳೆ. ಭಾರ್ಗವ್, ಯಾಕೆ ಹುಷಾರಿಲ್ವಾ? ಸರಳ, ಗರ್ಲ್ಸ್ ಪ್ರಾಬ್ಲಮ್ ಕಣೋ, ಹೊಟ್ಟೆ ನೋವು, ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ನೀನು ಹೋಗು. ಓಕೆ ಅಮ್ಮ, ಬಾಯ್ ಅಂತೇಳಿ ಹೋದವನು ಸ್ವಲ್ಪ ಸಮಯದ ನಂತರ ವಾಪಸ್ ಬಂದಿದ್ದ. ಅವನಿ ರೂಮ್ ಹೊಕ್ಕವನು ಮಲಗಿದ್ದ ಅವಳ ತಲೆ ನೇವರಿಸಿ ಮಗುವಿನಂತೆ ಹಣೆಗೆ ಮುತ್ತಿಟ್ಟು, ಅವನಿ ಎದ್ದೇಳೆ,
ನಿನ್ನ ಅಣ್ಣ ನಿನಗೆ ಅಂತ ಚಾಕ್ಲೇಟ್, ಐಸ್ ಕ್ರೀಮ್, ಜ್ಯೂಸ್, ಹಾಟ್ ವಾಟರ್, ಫ್ರೂಟ್ಸ್ ತಂದಿದ್ದಾನೆ. ಎದ್ದೇಳೆ, ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ನೀನು, ಜಾಣೆ ಅಲ್ವಾ? ಅಣ್ಣ ಪ್ಲೀಸ್ ಕಣೋ, ತುಂಬ ಸುಸ್ತು. ಇಂಥ ಟೈಮ್ನಲ್ಲಿ ಕೋಪ, ಅಳು, ಇರಿಟೇಷನ್, ನೋವು ಎರಡ ಸುಮ್ಮನೆ ನನ್ನ ಹತ್ರ ಬಯಸ್ಕೊಳ್ಳೋ ಮುಂಚೆ ಹೋಗ್ಬಿಡು. ಅಂದರೆ ಅತ್ತೇ ಬಿಡ್ತೀನಿ, ನಿನ್ನ ಬಯೋ ಕೂಡ ಶಕ್ತಿ ಇಲ್ಲ ನನಗೆ. ಭಾರ್ಗವ್, ಸರಿ ಪುಟ್ಟ, ರೆಸ್ಟ್ ಮಾಡು, ನಾನು ಹೋಗ್ತೀನಿ. ಅವನಿ ಹೊರಟವನ್ನ ಕರೆದು, ಅಣ್ಣ ನಾನು ನಿನ್ನ ಮಡಿಲ ಮೇಲೆ ಮಲ್ಕೋಬೇಕು ಅನಿಸ್ತಾ ಇದೆ, ಪ್ಲೀಸ್. ಭಾರ್ಗವ್ ಅವಳು ನೋವಿಗೆ ಮುಖ ಕಿವುಚಿ ಸಣ್ಣ ಧ್ವನಿಯಲ್ಲಿ ನಿನ್ನ ಮಡಿಲ ಮೇಲೆ ಮಲ್ಕೋತೀನಿ ಅಂದಾಗ ನನಗೆ ಅವಳನ್ನು ನೋಡಿ ಎಷ್ಟು ಹಿಂಸೆ ಆಯಿತು. ನಿಜವಾಗ್ಲೂ ಹೆಣ್ಣು ದೇವತೆ. ತಿಂಗಳ 5 ದಿನ ನರಕ ಅವಳಿಗೆ. ಒಂದು ಕಡೆ ಹೊಟ್ಟೆ ನೋವು, ಮತ್ತೊಂದು ಕಡೆ ಮೈಯಲ್ಲಿರುವ ನರಗಳೆಲ್ಲ ಒಂದೇ ಬಾರಿ ಮುರಿಯುವಷ್ಟು ನೋವು, ಬ್ಲೀಡಿಂಗ್, ಇರಿಟೇಷನ್, ಕೋಪ, ಅಳು, ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. 5 ದಿನ ಅವಳಿಗೆ ಹೋದ ಜೀವ ಬಂದು ಸೇರಿರುತ್ತೆ. ಒಂದು ಹೆಣ್ಣು ಒಂದು ಹೆಣ್ಣು ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಅವಳು ಏನೆಲ್ಲ ಸಹಿಸಬೇಕು. ಹುಟ್ಟಿದಾಗಿನಿಂದ ತಾಯಿಯಾಗುವವರೆಗೂ ಮುಟ್ಟಿನ ನೋವು, ತಾಯಿಯಾಗುವ ಖುಷಿಯಲ್ಲಿ 9 ತಿಂಗಳು ಮಕ್ಕಳಿಗೆ ಮಿಸ್ಲಿಡ್ತಾಳೆ. ತನ್ನ ಬಯಕೆಗಳನ್ನು ಬಿಟ್ಟು ಮಗುವಿನ ಆರೋಗ್ಯಕ್ಕೋಸ್ಕರ ಏನ್ ಮಾಡೋಕ್ಕೂ ತಯಾರಾಗ್ತಾಳೆ. ಅದಕ್ಕೆ ಹೆಣ್ಣನ್ನ ಭೂಮಿ ತಾಯಿಗೆ ಹೋಲಿಸ್ತಾರೆ. ತಾಳ್ಮೆಯಲ್ಲಿ ಬೆಳೆಯುವ ಗಿಡದ ಹಾಗೆ, ತುಸು ಕೋಪದಲ್ಲಿ ಬೀಸುವ ಬಿರುಗಾಳಿಯಾಗೆ, ರೋಷದಲ್ಲಿ ಸುನಾಮಿಯಾಗೆ ಹೆಣ್ಣಿಗೆ ಯಾವ ಸಮಯದಲ್ಲಿ ಹೇಗೆ ರೂಪ ಧರಿಸಬೇಕು ಅಂತ ತಿಳಿದಿರ್ತದೆ. ಅನ್ನಪೂರ್ಣೇಶ್ವರಿ, ಸರಸ್ವತಿ, ಲಕ್ಷ್ಮಿ, ಕಾಳಿ ನಿಜಕ್ಕೂ ದೊಡ್ಡವರು ಸುಮ್ಮನೆ ಹೇಳಿಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ ಅಂದ್ರೆ ಮಹಿಳೆಯರನ್ನ ಎಲ್ಲಿ ನಾವು ಆರಾಧಿಸ್ತೇವೆಯೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ. ಸ್ತ್ರೀಯರನ್ನ ಶಕ್ತಿ ಸ್ವರೂಪಿಣಿಯಾಗಿ ಆರಾಧಿಸಿದ ದೇಶ ನಮ್ಮದು. ತಾಯಿ ಇಲ್ಲದ ಜನ್ಮವಿಲ್ಲ, ಮಹಿಳೆ ಇಲ್ಲದ ಮನೆ ಇಲ್ಲ, ಸ್ತ್ರೀ ಇಲ್ಲದ ಮನೆಯನ್ನ ಊಹಿಸಲು ಸಾಧ್ಯವಿಲ್ಲ. ಅವಳ ಪಾತ್ರ ನಿಭಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಎಸ್, ಹೆಣ್ಣು ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿ ತನ್ನ ತಂಗಿಯ ಕಾಲನ್ನ ನಮಸ್ಕರಿಸಿದ. ಅವಳು ಅಣ್ಣನ ಮಡಿಲ ಮೇಲೆ ನೆಮ್ಮದಿಯ ನಿದ್ರೆಗೆ ಜಾರಿದ್ದಳು. ಅವಳ ತಲೆ ನೇವರಿಸಿ ಮೆಲ್ಲನೆ ಹಾಸಿಗೆಯ ಮೇಲೆ ಮಲಗಿಸಿ ತನ್ನ ಕೆಲಸದ ಕಡೆಗೆ ಮುಖ ಮಾಡಿದ್ದ. ಸಾಕೇತ್, ಆ ರೌಡಿಗಳು ಬಾಯ್ಬಿಟ್ರ? ಇದರಿಂದ ಯಾರಿದ್ದಾರಂತೆ ಗೊತ್ತಾಯ್ತಾ? ರೋಲ್ ಕಾಲ್ ಮಾಡೋಕೆ ಹೇಳಿಕೊಟ್ಟಿದ್ಯಾರ್? ಅವ್ರ ಮೇಲೆ ಮುಂಚೆ ಕೇಸ್ ರಿಜಿಸ್ಟರ್ ಆಗಿತ್ತಾ? ರಿಜಿಸ್ಟರ್ ಆಗಿದ್ರೆ ಕೇಸ್ ಫೈಲ್ಸ್ ಎಲ್ಲಿ? ಸಾರಿ ಸರ್, ಇವರು ಏನೂ ಬಾಯ್ ಬಿಡ್ತಿಲ್ಲ. ಎಷ್ಟು ಹೊಡೆದ್ರೂ ಇವ್ರ ಬಾಯಿಂದ ಹೆಸರೂ ಬರಲಿಲ್ಲ. ಕಂಪ್ಲೇಂಟ್ಸ್ ಬರೋದೇ ಕಡಿಮೆ ಸರ್. ಭಾರ್ಗವ್, ಓಕೆ, ಕೇಸ್ ಫೈಲ್ ಸಿಕ್ಕರೆ ಕೊಡಿ, ಅಷ್ಟರಲ್ಲಿ ನಾನು ಇವ್ರ ಬಾಯಿಂದ ಸತ್ಯ ಕಕ್ಕಿಸ್ತೀನಿ. ಸಾಧ್ಯ ಇಲ್ಲ ಮಿಸ್ಟರ್ ಭಾರ್ಗವ್. ಧ್ವನಿ ಬಂದತ್ತ ನೋಡ್ದ. ಎದರಲ್ಲಿ ಕರ್ನಾಟಕದ ಫೇಮಸ್ ಲಾಯರ್ ರಾಮ್ ಗೋಪಾಲ್. ಭಾರ್ಗವ್, ವಾಟ್ ಎ ಸರ್ಪ್ರೈಸ್ ಸರ್, ನೀವೇನಿಲ್ಲಿ? ರಾಮ್ ಗೋಪಾಲ್, ನನ್ನ ಕ್ಲೈಂಟ್ಸ್ನ ನೀವು ಅರೆಸ್ಟ್ ಮಾಡಿದ್ರಾ ಅಂತ ಗೊತ್ತಾಯ್ತು, ಅದಕ್ಕೆ ಬೇಲ್ ತಗೊಂಡು ಬಂದಿದ್ದೀನಿ. ದಿಸ್ ಇಸ್ ಅವರ್ ಬೇಲ್, ಪ್ಲೀಸ್ ರಿಲೀಸ್ ದೆಮ್. ಭಾರ್ಗವ್ ಬೇಲ್ ನೋಡಿ ಕೋಪದಿಂದ, ಇದೇ ನಿಮ್ಮ ಜಾಣತನ, ನಿಮ್ಮ ಬುದ್ಧಿವಂತಿಕೆ. ನಿಮ್ಮ ಸಮಯವನ್ನ ಒಳ್ಳೆ ಜನರನ್ನ ಕಾಪಾಡೋಕ್ಕೆ ಮಾಡಿದ್ರೆ ಹೆಮ್ಮೆ ಪಡ್ತಿದ್ದೆ. ದೊಡ್ಡ ದೊಡ್ಡ ಜನರ ದುಷ್ಟರ ಸಹಾಯಕ್ಕಿರ್ತಾರೆ ಅನ್ನೋದು ಮತ್ತೆ ಪ್ರೂವ್ ಆಯಿತು. ಸಾಕೇತ್, ಅವ್ರನ್ನೆಲ್ಲ ರಿಲೀಸ್ ಮಾಡಿ. ಸಮಯ ಯಾವತ್ತೂ ಹೀಗೆ ಇರಲ್ಲ, ಸಿಕ್ಕೇ ಸಿಗುತ್ತಾರೆ. ಆಗ ತೋರಿಸ್ತೀನಿ ಪೊಲೀಸ್ ಪವರ್ ಬಗ್ಗೆ. ರಾಮ್ ಗೋಪಾಲ್, ಬೇಡ ಪೊಲೀಸ್, ಇನ್ನು ಚಿಕ್ಕ ವಯಸ್ಸು. ಈಗ ಕೋಪ, ಪ್ರೀತಿ, ಅಭಿಮಾನ, ಭಕ್ತಿ ಎಲ್ಲ ಜಾಸ್ತಿ ಇರುತ್ತೆ. ಆದರೆ ನೀನು ಮಾಡೋ ಎಷ್ಟೋ ಒಳ್ಳೆ ಕೆಲಸಗಳು ಕೂಡ ಶಾಪ್ ಆಗಿ ನಿನ್ನ ಸುತ್ತುವರಿಯುತ್ತೆ. ಕಾಲ ಇನ್ನು ಮೀರುವಷ್ಟರಲ್ಲಿ ಇದೆಲ್ಲ ಬಿಟ್ಟು ಹೋಗು. ಇಲ್ಲ ಅಂದರೆ ಮುಂದೆ ತುಂಬ ಅನುಭವಿಸ್ತೀಯ. ನಿನ್ನಿಂದ ನಿನ್ನ ಪ್ರೀತಿಸುವವರಿಗೆ ಕೂಡ ಅಪಾಯ. ಆಲ್ ದ ಬೆಸ್ಟ್, ಬಾಯ್. ರೌಡಿಗಳು ಪೊಲೀಸರಿಗೆ ಜ್ಯೂಸ್ ಕೊಡ್ರೋ ಪಾಪ ಹೊಟ್ಟೆ ಉರಿತಾ ಇದೆ ಅನ್ಸುತ್ತೆ, ತಣ್ಣಗಾಗ್ಲಿ, ಗೊತ್ತಾಯ್ತಾ? ನಮ್ಮ ಪವರ್ ಏನಂತ? ಮುಚ್ಕೊಂಡು ಸರ್ಕಾರ ಸಂಬಳ ಎಷ್ಟು ಕೊಡುತ್ತೆ ಅಷ್ಟಕ್ಕೆ ಕೆಲಸ ಮಾಡಿದ್ರೆ ಸಾಕು. ಅದ್ಬಿಟ್ಟು ಊರು ದೇಶ ಉದ್ಧಾರ ಅದು ಇದು ಬ್ಲಾ 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 ಮಾಡ್ತೀನಿ ಅಂತ ಹೋದ್ರೆ ನೀನು ಹುಟ್ಟಿದ್ದೆ ಅಂತ ನಿನ್ನ ಬರ್ತ್ ಸರ್ಟಿಫಿಕೇಟ್ ಕೂಡ ಇರಲ್ಲ. ಹುಷಾರ್. ಹೇ ಬಂದ್ರೋ, ಇವತ್ತು ರಾತ್ರಿ ಪೂರ್ತಿ ಮೈ ಬಿಸಿ ಮಾಡ್ಕೊಳ್ಳೋಣ. ಯಾವುದಾದ್ರೂ ಹುಡುಗಿ ನೋಡಿ. ನ್ಯಾಯ ಎಲ್ಲಿದೆಯೋ ನ್ಯಾಯ?
ಅಣ್ಣ ಎಲ್ಲಿದೆಯೋ ನ್ಯಾಯ? ಬಡವನು ನ್ಯಾಯ ಕೇಳೋದೇ ಅನ್ಯಾಯ ಅಂತ ನಗ್ತಾ ಅಲ್ಲಿಂದ ಹೋಗಿದ್ರು. ಭಾರ್ಗವ್ ಗೋಡೆಗೆ ಮುಷ್ಟಿ ಮಾಡಿ ಗುದ್ದುತ್ತಾ, ಛೇ, ನಮ್ಮ ಸಮಾಜ ಎಷ್ಟು ಹಾಳಾಗಿದೆ. ನಾವು ಯುವಕರನ್ನು ಸರಿ ಮಾಡಬೇಕು ಅಂತ ಹೋದಾಗೆಲ್ಲ ನಮಗೆ ಎದುರಾಗಿ ನಿಲ್ಲೋದೇ ಯುವಕರು. ಎಷ್ಟೋ ವಯಸ್ಸು ಈ ರೌಡಿಗಳಿಗೆ? 25-30 ಇರ್ಬೋದಾ? ಸಾಕೇತ್. ಆದರೆ ಇಂಥವರೇ ದೇಶದ್ರೋಹದ ಕೆಲಸ ಮಾಡ್ತಾರೆ. ನಾನು ಸರಿ ಮಾಡ್ತೀನಿ, ಎಲ್ಲ ಸರಿ ಮಾಡ್ತೀನಿ, ಇದರಲ್ಲಿ ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಕನಿಷ್ಠ ನಾನು ಇರುವ ಸ್ಥಳದಲ್ಲಿ ಆದರೂ ಜನರು ನೆಮ್ಮದಿಯಾಗಿ ಉಸಿರಾಡಬೇಕು, ಇದರಲ್ಲಿ ನ್ಯಾಯಕ್ಕೋಸ್ಕರ ನನ್ನ ಜೀವ ಹೋದ್ರೂ ಚಿಂತೆ ಇಲ್ಲ, ಒಬ್ಬ ಪೊಲೀಸ್ ಮುಂದೆನೇ ರಾತ್ರಿ ಮೈ ಬಿಸಿ ಮಾಡ್ಕೋತೀನಿ ಅಂತಾನೆ. ಹೆಣ್ಣಿಗೆ ಈಗಲೂ ಗೌರವ ಸಿಗ್ತಿಲ್ಲ. ಯಾಕೋ ಒಬ್ಬ ಪೊಲೀಸ್ ಕಣ್ಣಲ್ಲಿ ನೀರಿನ ಬಿಂದು ಮಂಡಿತು. ಮುಂದುವರಿಯೋದು, ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಮೇಲೆ ಅತ್ಯಾಚಾರದ ಆರೋಪ ಬಂದಿದ್ದಾದ್ರೂ ಹೇಗೆ? ಅದು ತನ್ನ ಸ್ವಂತ ತಂಗಿಯ ಮೇಲೆ ಕಾಮುಕತನ ಮೆರೆದ ಭಾರ್ಗವಂತ ಪೊಲೀಸ್ಗೆ ಕಳ್ಳಿ ಮೇಲೆ ಲವ್ ಆದ್ರೆ? ವೇಟ್ ಫಾರ್ ನೆಕ್ಸ್ಟ್ ಎಪಿಸೋಡ್.